ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ ತುಳಿತ ಪ್ರಕರಣದಲ್ಲಿ 11 ಜನ ಮೃತಪಟ್ಟಂತಹವರು ಅವರನ್ನು ಕರ್ಕೊಳ್ಳುವಂತಹ ತಂದೆ ತಾಯಿಗಳ ದುಃಖವನ್ನು ನೋಡೋದಕ್ಕಾಗ್ತಾ ಇಲ್ಲ. ತುಂಬ ಜನ ಮನೆಯಲ್ಲಿ ಹೇಳೇ ಇಲ್ಲ ಹೋಗ್ತಾ ಇದ್ದೀವಿ ಅಂತ. ಹಾಸನದ ಭೂಮಿಕ್ ಸಾವನ್ನಪ್ಪಿದ್ದಾರೆ. ಮಗನ ಮೃತದೇಹವನ್ನು ಬಿಗಿದಪ್ಪಿ ತಂದೆ ಕಣ್ಣೀರಿಟ್ಟಿದ್ದಾರೆ. ಭೂಮಿಕ್ ತಂದೆ ಪಾಪ. ಎಂಥ ತಂದೆ ತಾಯಿಗೋಸ್ಕರನೂ ಈ ಥರ ಸನ್ನಿವೇಶ ಬರಬಾರ್ದು. ಯಾರಿಗೋಸ್ಕರ ಇಷ್ಟೆಲ್ಲ ಆಸ್ತಿ ಮಾಡಿದೆ ನಾನು, ಕೋಟಿ ಕೋಟಿ ಆಸ್ತಿ ಮಾಡಿಟ್ಟಿದ್ದೀನಿ, ಅವನೇ ಇಲ್ಲ, ಇದ್ದ ಒಬ್ಬ ಮಗನನ್ನು ಕಳ್ಕೊಂಡು ನಾನು ಹೆಂಗಿರಲಿ ಅಂತ ಪಾಪ ತಂದೆ ತಾಯಿಗಳು ಕಣ್ಣೀರಿಡ್ತಾ ಇದ್ದಾರೆ. ಎಲ್ಲರೂ 20, 21, 22 ವರ್ಷ ಆಗ್ತಾನೆ ವಿದ್ಯಾಭ್ಯಾಸ ಮುಗಿಸಿದ್ದಾರೆ, ಕೆಲವರು ಆಗ್ತಾನೆ ಕೆಲಸಕ್ಕೆ ಸೇರಿದ್ದಾರೆ. ಇನ್ನೇನು ಭವಿಷ್ಯ ಉಜ್ವಲವಾಗಬೇಕು ಅನ್ನೋ ತನ್ನ ಸಂದರ್ಭದಲ್ಲಿ ಅವ್ರು ಇಲ್ಲ ಅಂದ್ಬಿಟ್ರೆ ಅವರನ್ನು ನಂಬಿಕೊಂಡಿರ್ತಕ್ಕಂಥ ತಂದೆ ತಾಯಿಯ ಗತಿ ಏನಾಗಬೇಕು, ಎಲ್ಲಿಗೆ ಹೋಗ್ಬೇಕು ಅವರು? ಚಿನ್ನದಂಗೆ ಇದ್ದ ಸರ್ ಅವನು, ಚಿನ್ನದ ಥರನೇ ಇದ್ದ ಸರ್ ಅವನು, ಚಿನ್ನದ ಥರನೇ ಇದ್ದ ಸರ್ ಅವನು. ಇವನೇನು ಹೋಗ್ಬೇಕು ಅಂತ ಹೋಗಿದ್ದಲ್ಲ, ಯಾವ ಮ್ಯಾಚು ನೋಡ್ತಾ ಇರಲಿಲ್ಲ, ಯಾವ ಆಟನೋ ಬರ್ತಾ ಇದ್ದ ನೋಡ್ತಾ ಇದ್ದಾರೆ. ಆ ಹುಡುಗರೆಲ್ಲ ಕರೆದ್ರು ಅಂತ ಇವನು ಹೋಗ್ಬಿಟ್ಟಿದ್ದಾನೆ ಸರ್. ನನಗೂ ಒಂದು ಮಾತು ಹೇಳಿಲ್ಲ, ಅವ್ರ ಅಮ್ಮಗೆ ವಿಡಿಯೋ ಕಾಲ್ ಮಾಡಿ ಹೇಳಿದ್ನಂತೆ. ಇನ್ನೇನು ಉಳಿತು ಸರ್, ಇವರು ಒಂದು ಫಂಕ್ಷನ್ ಅರೇಂಜ್ ಮಾಡಿದ ಮೇಲೆ ಈ ಸರ್ಕಾರದವ್ರಿಗೆ ನಮ್ಮಂಥ ಬಡ ಮಕ್ಕಳು, ನಮ್ಮಂಥ ಒಂದೊಂದು ಮಕ್ಕಳು ಇದ್ದಾರನ್ನ ಪ್ರಾಣ ತೆಗೆಯೋದೇ ಇವ್ರ ಕೆಲಸ ಆಗೋಯ್ತಲ್ಲ. ಹೋಮ್ ಮಿನಿಸ್ಟ್ರು ಅಂತ ಇದ್ದರಿಗೆ ಏನಾಗುತ್ತೆ ಏನು ಗೊತ್ತಿತ್ತು, ಎಲ್ಲ ಇದನ್ನು ನೋಡ್ಕೊಂಡು ಬಂದಿದ್ರು. ಎಷ್ಟು ಕ್ರೌಡ್ ಇತ್ತು, ಇವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ವ ಸರ್. ಇವರು ನಮ್ಮಂಥ ಒಂದೊಂದು ಮಕ್ಳು ಇಟ್ಕೊಂಡವ್ರನ್ನ ಪ್ರಾಣ ತೆಗಿಯೋಕ್ಕೋಸ್ಕರನೇ ಈ ಫಂಕ್ಷನ್ ಅಟೆಂಡ್ ಮಾಡಿರ. ಈ ಫಂಕ್ಷನ್ ಆರ್ಗನೈಸ್ ಮಾಡಿದ್ದೆ ಅದಕ್ಕೋಸ್ಕರನ. ಈ ಫಂಕ್ಷನ್ ಆರ್ಗನೈಸ್ ಮಾಡಿದ ಮೇಲೆ ಕರೆಕ್ಟಾಗಿ ಮಾಡೋಂಥ ಕೆಪಾಸಿಟಿ ಇಲ್ಲ ಅಂದಮೇಲೆ ಬಿಡಬೇಕಿತ್ತು. ಇನ್ನೂ 2 ದಿವಸ ಬಿಟ್ಟು ಮಾಡ್ಬೋದಿತ್ತಲ್ವಾ? ಇನ್ನು 2 ದಿವಸ ಅರ್ಜೆಂಟ್ ಏನಿತ್ತು ಇವರಿಗೆ? ಎಲ್ಲ ಆಗೋದ್ಮೇಲೆ ಬರ್ತಾರೆ. ನೆನ್ನೆ ಬಂದುಬಿಟ್ಟು ಸುಮ್ಮನೆ ಏನೋ ಬಂದು ಹೋದ್ರು. ಅವರು ಇದನ್ನು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ರು ಅಂತ ಹೇಳೋಕ್ಕೋಸ್ಕರ ಬಂದರು. ಅವ್ರ ಪಾಡಿಗೆ ಅವ್ರು 2 ಜನ ಹೋಗೇ ಬಿಟ್ರು. ಇಲ್ಲಿ ನಮ್ಮಂಥ ಒಂದೊಂದು ಮಕ್ಕಳನ್ನ ಸಾಕೆಂದು ಎತ್ತಿರ್ತೀವಿ, ಅವ್ರದ್ದು ಕತೆ ಏನಿದೆ ಅಂತ ಗೊತ್ತಿಲ್ಲ. ಅವ್ರು ಯಾಕೆಂದರೆ 3-4 ಹುಟ್ಸ್ಕೊಂಡಿದ್ರು, ಒಬ್ಬ ಹೋದರೆ ಒಬ್ಬ ಅಂದ್ಕೊಬಿಟ್ಟು ಅವರು ಇನ್ನೂ ಏನೋ ಇತ್ತಲ್ಲ ಇಲ್ಲಿ ನಮ್ಮಂಥದ್ದು ದುಡ್ಡನ್ನು ತಿನ್ನೋದಕ್ಕೆ ಅಂತ ಕಾಯ್ಕೊಂಡು ಕೂತ್ಕೊಂಡು ತಿನ್ನೋದಕ್ಕೋಸ್ಕರನೇ ಬಂದಿರೋದು. ಅವರು ದುಡ್ಡನ್ನು ತಿಂದು ಹಾಳು ಮಾಡೋಕ್ಕೋಸ್ಕರನೇ ಬಂದಿರೋದು. ನಾವು ಕಟ್ಟ ಟ್ಯಾಕ್ಸಲ್ಲಿ ಅವರು ಜೀವನ ನಡೆಸ್ತಾ ಇದ್ದಾರೆ. ನಾನು ತಿಂಗಳಿಗೆ 5-6 ಲಕ್ಷ ಟ್ಯಾಕ್ಸ್ ಕಟ್ಟಿ ನನ್ನ ದುಡ್ಡಲ್ಲಿ ಅವರು ಆಂಬುಲೆನ್ಸನ್ನು ಅರೇಂಜ್ ಮಾಡ್ಬೋದಿತ್ತು. ಅವರು ನನ್ನ ದುಡ್ಡಲ್ಲಿ ಅರೇಂಜ್ ಮಾಡ್ಬೋದಿತ್ತು. ನಾವು ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತೀನಿ, ಅದೆಲ್ಲ ಅವ್ರಿಗೆ ಎಲ್ಲಿಗೆ ಹೋಗುತ್ತೆ? ನಮ್ಮ ದುಡ್ಡಲ್ಲಿ ಅರೇಂಜ್ ಮಾಡ್ಬೋದಿತ್ತಲ್ಲ. ಅವ್ರ ಮನೆಯಿಂದ 1 ರೂಪಾಯಿ ತಂದು ಹಾಕ್ತಾರ, 1 ರೂಪಾಯಿ ತಂದು ಹಾಕ್ತಾರ ನನ್ನ ದುಡ್ಡಲ್ಲೇ. ಮನೆಯಿಂದ ಬೆಳಗ್ಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು 8 ಗಂಟೆಗೆ ಹೋಗಿದ್ದಾನೆ. ಅವನು ಯಾವುದೇ ಆಕ್ಟಿಟ್ಯೂಡ್ ಬೇರೆ ಆ ಥರ ಹೋಗ್ಬೇಕು ಅನ್ನೋದಿಲ್ಲ. ಈ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಮ್ಯಾಚ್ ನೋಡೋಕೆ ಹೋಗೋಣ ಅನ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಇವನಾಗಿ ಎಲ್ಲಿ ತನಕ ಒಂದು ದಿವಸ ಮನೆ ಬಿಟ್ಟಾಗಿ ಹೊರಗಡೆ ಹೋದ ಹುಡುಗನೇ ಅಲ್ಲ. ಆ ಅಮ್ಮಗೊಂದು 4 ಗಂಟೆ 3:15 ನಾನು ಕಾಲ್ ಮಾಡಿದ್ದಾಳೆ, ಅಮ್ಮ ಹೋಗ್ತಾ ಇದ್ದೀನಿ, ಮೆಟ್ರೋದಲ್ಲಿದ್ದೀನಿ, ಹೋಗಿ ಬರ್ತೀನಿ ಅಂತ. ಅಷ್ಟೊತ್ತಿಗೆ ಮೆಟ್ರೋ ಸಿಗ್ನಲ್ ಬಂದುಬಿಟ್ಟಿದೆ, ಸಿಗ್ನಲ್ ಕಟ್ ಆಗಿದೆ. ಮತ್ತು ಅವಳು ಮಾಡಿರೋಕ್ಕೆ ಇವನು ಕನೆಗೆ ರಿಸೀವ್ ಮಾಡಿಲ್ಲ. ಅಷ್ಟೇ ಲಾಸ್ಟ್. ಅದ್ರ ಮೇಲೆ ಅವಳು 1-2 ಮಾತಾಡಿರೋದು. ಫೋನಿಗೆ ಕಾಲ್ ಮಾಡಿದಾಗ ಫೋನ್ ಎತ್ತದೇ ಇರಲಿಲ್ಲ. ಆವಾಗ ಅವ್ರ ಅಮ್ಮ ಏನು ಮಾಡ್ಯಾಳೆ, ವಿಡಿಯೋ ಕಾಲ್ ಮಾಡಿದಾಗ ಬೇರೆ ಯಾರೋ ಎತ್ಬಿಟ್ಟು ICUನಲ್ಲಿದ್ದಾರೆ, ಬನ್ನಿ ನೀವು ಬೇಗ, ICUನಲ್ಲಿದ್ದಾರೆ, ಬೇಗ ಬನ್ನಿ. ನಾನು ಮೆಟ್ರೋದಲ್ಲಿ ಕಾರಲ್ಲಿ ಹೋದ್ರೆ ಲೇಟ್ ಆಗುತ್ತೆ, ಬೈಕಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂತ ಮೆಟ್ರೋದಲ್ಲೇ ಹೋದೆ. ಮೆಟ್ರೋದಲ್ಲಿ ಹೋಗಿ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಂಟಿ ಬೇಡ ಅಂತೇಳ್ಬಿಟ್ಟು ಸಂಪಿಗೆಯಿಂದ ಹಿಡಿದು ಮಲ್ಲಿಯವರೆಗೂ ನಡ್ಕೊಂಡು ಓಡೋಡಿ ಹೋದೆ. ಅಲ್ಲಿ ಹೋದಿಗೆ ನೋಮ್ಮವರು ಏನು ಹೇಳಲಿ ನಾನು. ಯಾವುದೇ ಆಟೋ ಕರೆದ್ರೆ ಬರಲಿಲ್ಲ, ಆಟೋದವರು ಟ್ರಾಫಿಕ್ಕು ಅಂತಾರೆ, ಅವಳಿಗೆ ಹುಷಾರಿಲ್ಲ, ಅವಳು ನಡ್ಕೊಂಡು ಓಡಿ ಕರ್ಕೊಂಡು ಹೋದೆ ಸರ್. ಹೋಗೋತ್ತಿಗೆ ಅಲ್ಲಿ ಎಲ್ಲ ಮುಗ್ದೇ ಹೋಗಿತ್ತು. ಏನು ನೋಡಲಿ, ಮಗ ಚಿನ್ನದಂಗೆ ಇದ್ದ ಸರ್, ಅವನು ಚಿನ್ನದ ಥರನೇ ಇದ್ದ ಸರ್ ಅವನು. ಮೃತ ಭೂಮಿಕ್ ಅವರ ತಂದೆ ನೋಡಿ, ಹಾಗೆ ನೋಡೋಕೆ ಹೋದರೆ ಭೂಮಿಕ್ಗೆ ಕ್ರಿಕೆಟ್ ಬಗ್ಗೆ ಯಾವ ಆಸಕ್ತಿನೂ ಇರಲಿಲ್ವಂತೆ. ಫ್ರೆಂಡ್ಸು ಬಲವಂತ ಮಾಡಿ ಕರ್ಕೊಂಡು ಹೊರಟೋಗಿದ್ದಾರೆ. ಈಗ ಅವ್ರ ತಂದೆ ಹೇಳ್ತಾರೆ, ಈಗ ನಾನೇನು ಮಾಡಲಿ, ಸರ್ಕಾರದವರು ಕಾರ್ಯಕ್ರಮವನ್ನು ಸರಿಯಾಗಿ ಆರ್ಗನೈಸ್ ಮಾಡಲಿಲ್ಲ, ಬಡವರು ಮಕ್ಕಳ ಪ್ರಾಣ ತೆಗೆಯೋಕ್ಕೆ ಈ ಥರ ಮಾಡ್ತಾರೆ ಅಂತ.